ಜಮ್ಮು ಮತ್ತು ಕಾಶ್ಮೀರದ ಸೋನಾಮಾರ್ಗ್ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಮುಖ್ಯ ಮಾರುಕಟ್ಟೆಯಲ್ಲಿ ಸಂಜೆ ಅವಘಡ ಸಂಭವಿಸಿದೆ. ಬೆಂಕಿ ಹೇಗೆ ಹೊತ್ತಿಕೊಂಡಿತು ಎಂಬ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎನ್ನಲಾಗಿದೆ. ತಮಿಳುನಾಡಿನ ಈರೋಡ್ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಆಡಳಿತಾರೂಢ ಡಿಎಂಕೆ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಡಿಎಂಕೆಯ ವಿಚಿ ಚಂದ್ರಶೇಖರ್ ಎನ್ಡಿಕೆ ಅಭ್ಯರ್ಥಿ ನಾಮ್ ತಾಮಿಜಾರ್ ಕಚ್ಚಿ ಎಂಕೆ ಸೀತಾಲಕ್ಷ್ಮಿಯನ್ನ 91,558 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಈ ಜಯ ಮುಂದಿನ ವರ್ಷ ನಡೆಯುವ ವಿಧಾನಸಭಾ ಚುನಾವಣೆಗೆ ಸ್ಟಾಲಿನ್ ಪಕ್ಷಕ್ಕೆ ಹೊಸ ಹುರುಪು ತುಂಬಿದೆ. ನಮ್ಮ ತಾಯಿ ಹಾಗೂ ನನ್ನನ್ನ ಬಂಧನದಲ್ಲಿ ಇರಿಸಲಾಗಿದೆ ಅಂತ ಪಿಡಿಪಿ ನಾಯಕಿ ಇಲ್ತಿಜಾ ಮುಫ್ತಿ ಆರೋಪಿಸಿದ್ದಾರೆ. ನಾನು ಕಥುವಾಗೆ ತೆರಳಲು ಬಯಸಿದ್ದೆ. ಸೇನೆಯ ಗುಂಡಿನ ದಾಳಿಗೆ ಬಲಿಯಾದ ಟ್ರಕ್ ಚಾಲಕನ ಕುಟುಂಬವನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನಿಸಿದ್ದೆ. ಆದರೆ ನನಗೆ ಅಲುಗಾಡೋದಕ್ಕೂ ಅವಕಾಶ ನೀಡಿಲ್ಲ. ಚುನಾವಣೆಯ ನಂತರವೂ ಕಾಶ್ಮೀರದಲ್ಲಿ ಏನೂ ಬದಲಾವಣೆಯಾಗಿಲ್ಲ. ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನ ಹೇಳುವುದು ಅಪರಾಧೀಕರಣವಾಗಿದೆ ಅಂತ ಕಿಡಿಕಾರಿದ್ದಾರೆ. ಟೀಂ ಇಂಡಿಯಾದ ಸ್ಟಾರ್ ಬೌಲರ್ ಆರ್ಸಿಬಿ ಮಾಜಿ ಆಟಗಾರ ಕ್ರಿಕೆಟಿಗ ಯಜ್ವೇಂದರ್ ಚಾಹಲ್ ಟಿವಿ9 ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಮಗ ಸೂಪರ್ ಆಗಿದ್ದೀನಿ ಅಂತ ಕನ್ನಡದಲ್ಲಿ ಮಾತು ಆರಂಭಿಸಿದ ಚಾಹಲ್, ಬೆಂಗಳೂರಿಗೂ ನನಗೂ ಅವಿನಾಭಾವ ನಂಟಿದೆ. ಆರ್ಸಿಬಿ ಜೊತೆಗಿನ ದಿನಗಳನ್ನ ಎಂದಿಗೂ ಮರೆಯಲಾರೆ ಅಂತ ಹೇಳಿದ್ದಾರೆ. ನಮಸ್ತೆ, ಹೇಗಿದ್ದೀರಾ? ಮಗ ಸೂಪರ್ ಅದೀನಿ, ಇಸ್ ರೈಟ್? ಸೂಪರ್ ಆಗಿದ್ದೀರಾ? मैं हमेशा बोला इट्स लाइक माय सेकंड होम. I came here for under 17 NC and I played for RC for 8 years, and Chinnaswamy is like my another home. Like, you know, the people, the way they respect me when I'm playing against them. So I really liked it. Like, you can say it's like my second home. ಟಿವಿ9 ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಚಾಹಲ್, ಆರ್ಸಿಬಿ ಹೊಗಳಿದ್ರೆ ಪಂಜಾಬ್ ಟೀಮ್ ನನ್ನ ಕೊಲ್ತಾರೆ ಅಂತ ಹಾಸ್ಯ ಚಟಾಕಿ ಹಾರಿಸಿದ್ರು. ಇನ್ನು ಕಿಚ್ಚ ಸುದೀಪ್ ಸರ್ ಬಗ್ಗೆ ವಿಶೇಷ ಗೌರವವಿದೆ. ಕೆಲವೊಮ್ಮೆ ಸಂದೇಶಗಳನ್ನ ಕಳುಹಿಸ್ತಾರೆ ಅಂತ ಚಾಹಲ್ ಹಂಚಿಕೊಂಡಿದ್ದಾರೆ. नहीं, सुदीप सर से इतना बात नहीं हुआ अभी, क्योंकि आई वाज बिजी इन माय लाइफ, सो इतना हुआ नहीं. पर उनसे कभी बीच में बात होता रहता है. ही ऑलवेज कंग्रेचुलेट मी ऑन ऑक्शन डे. ही कॉल्ड मी, टेक्स्ट मी, so I'm very excited. How much you are missing RCB? Because we are missing very much. So how you are missing? Kings 11 will kill me. ನಾಗ್ಪುರದಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆದ ಮೊದಲ ಏಕದಿನ ಪಂದ್ಯವನ್ನ ಗೆದ್ದ ಭಾರತ ಇಂದು ಕಟಕ್ನಲ್ಲಿ ಎರಡನೇ ಪಂದ್ಯವನ್ನ ಆಡಲಿದೆ. 3 ಪಂದ್ಯಗಳ ಈ ಸರಣಿಯಲ್ಲಿ 2 ಪಂದ್ಯ ಗೆದ್ದು ಸರಣಿ ವಶಪಡಿಸಿಕೊಳ್ಳುವ ತವಕದಲ್ಲಿ ಭಾರತ ತಂಡವಿದೆ.